ನನ್ನ ಬಾಳಿನ ದೇವರು. ನಾನು ನಿನ್ನ ಹಂಗ ಒಬ್ಬ ಕುರುಡನ ಅದೀನಿ. ಎತ್ತಾಗ ಹೊಳ್ಳಾಡಿ ಹ್ಯಾಂಗ್ ತಿಪ್ಪರ್ಲಾಗ ಹೊಡೆದ್ರು ಏನೂ ಕಾಣಂಗಿಲ್ಲ. ಕತ್ತಲದಾಗ ಕತ್ತಲಾದವ್ರು ನಾವು. ಕುರುಡು ಮಗು ಹುಟ್ಟೈತಿ ಅಂತ ತಂದೆ ತಾಯಿಗೆ ಸಾಯಿಸೋಕಾಗಂಗಿಲ್ಲ. ಕುರುಡ್ರಾಗ ಹುಟ್ಟೀನಿ ಅಂತ ನಾವು ಸುಮ್ಮನೆ ಕೂರಂಗಿಲ್ಲ. ಆ ತಾಯಿ ಸರಸ್ವತಿ ಈ ಸಂಗೀತ ಲೋಕನ ನಮ್ಗ ಕೊಟ್ಟ. ಈ ಲೋಕದೊಳಗ ನಾವು ಸಾಧನೆ ಮಾಡ್ಬೇಕು. ನಮ್ಮ ಎಲ್ಲ ಆಶಯಗಳನ್ನ ನಾವು ಈಡೇರಿಸ್ಕೋಬೇಕು. ಸಹನೆ ಬೇಕು ಸಾಧಕನಿಗೆ. ಅದರ ಗಾಡಿ ಬಂತ್ರಿ. ಹೌದಾ ನೋಡ್ರಿ ಇನ್ನು ಹೋಗ್ಕೊ. ಪ್ರಶಸ್ತಿ, ಭಾರತ ರತ್ನ 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 ಪ್ರಶಸ್ತಿ, ಭಾರತ ರತ್ನ, ಭಾರತ ರತ್ನ, ಭಾರತ ರತ್ನ, ಭಾರತ ರತ್ನ. ನನ್ನ ಭಕ್ತಾದಿಗಳಿಗೆ ನಾ ಹೇಳೋದಿಷ್ಟ, ಪ್ರಶಸ್ತಿ ಅನ್ನೋದ ಹಠ ಮಾಡಿ ಪಡ್ಕೊಳ್ಳೋ ವಸ್ತು ಅಲ್ಲ. ನಾ ಜಂಗಮ ಅದೀನಪ್ಪ. ನೀವು ನನ್ನ ಜೋಳಿಗೆಗೆ ಹಾಕಿದ್ದು ದಾನವಾಗ್ತದೆ. ನನ್ನ ವೀರೇಶ್ವರ ಪುಣ್ಯಾಶ್ರಮದ ಅಂಧ ಅನಾಥ ಮಕ್ಕಳಿಗೆ ವಿನಿಯೋಗವಾಗ್ತದೆ. ನಾ ಭಿಕ್ಷಾ ಬೇಡ್ತೀನಿ ನನ್ನ ನಾಡ ಅಂಧ ಅನಾಥ ಮಕ್ಕಳಿಗಾಗಿ. ಪ್ರಶಸ್ತಿ ಬೇಡಂಗಿಲ್ಲ. ನನ್ನ ಭಕ್ತವೃಂದವೇ ನನ್ನ ಪ್ರಶಸ್ತಿ. ದಯವಿಟ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನು ಈ ರೀತಿ ಹೋರಾಟಗಳಿಗಾಗಿ ವ್ಯರ್ಥ ಮಾಡಬೇಡಿ. ಇದು ನನ್ನ ಕಳಕಳಿಯ ಪ್ರಾರ್ಥನೆ. ನಿಮ್ಮ ಕೆಲಸ ನೋಡ್ಕೊಳ್ಳಿ. ಬಾಯಲ್ಲಿ ಹೇಳ ಅಚ್ಚರು ಕಪ್ಪಡದಾಗ ಜಗ್ರು ಕಟ್ಟಂಕಂದ್ರು. ಸಂಖ್ಯ ಅಜ್ಜರ ಬಗ್ಗೆ ಹೆಂಗೆಲ್ಲ ಮಾತಾಡಬೇಡ. ಅಜ್ಜರ ಬಗ್ಗೆ ಹೆಂಗೆ ಮಾತಾಡಿದೆ ಅಂದ್ರ ಪಾಪದ ಬಿದ್ದು ಸಾಯ್ತಿ ಮಗನ. ನಿನ್ನ ಸಂಶಯನ ಬಗ್ಗೆ ಹೇಳಿ ನಡಿ ಮಗನ. ನಡಿ ಕುಂದ್ರ ಮಗನ. ಅಜ್ಜರ ಈ ನನ್ನ ಮಗ ಸಂಖ್ಯಾಗ ನಿಮ್ಮ ಮೇಲೆ ಸಂಶಯ ಬಂದತ್ತಂತ. ಇದಕ್ಕೇನ್ರ ಉತ್ತರ ಹೇಳ್ರಲ್ಲ. ನನ್ನ ಮೇಲೆ ಸಂಶಯ ಇಟ್ಕೊಂಡ್ರ ಯಾರು ಯಾರು ಕೂಡ ಬಾಳಕ್ಕಾಗಂಗಿಲ್ಲಪ್ಪ. ಏನ್ ಕೇಳ್ತಾವ? ಇಲ್ರಿ ಅಜ್ಜ, ಸುಮ್ಮನೆ ಹಂಗಂದೆ, ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಬಂದಾನಿ ಶರಣ. ಹೌದಲ್ಲೇ ಮಗನ. ಯಜ್ಜ, ಈ ಕಪಾಟದಾಗ ನೀವು ಜಗ್ ರೊಕ್ಕ ಇಟ್ರಿ ಅಂತ ಅದಕ್ಕೆ ಕಿವಿ ಜಗ್ಗಿ ನೋಡ್ತೀರಂತ. ಅದು ಈ ನನ್ನ ಮಗಗೆ ಯಾಕೆ ಬೇಕು ಅಂತೆ ನಾನು. ಶರಣ ಓ ರಜ,
ನಿಮ್ಮ ಕೈಯಾರನ ನಿಮ್ಮ ಸಂಶಯನ ಬಗೆಹರಿಸ್ಕೊಂಡ್ರು. ಅದ್ರಾಗ ಒಂದು ಗಂಟಿಟ್ಟು ಕೊಟ್ಟು ಸಿಗ್ತದ ತಗೋರಜ್ಜ. ಇದು ಮಣ್ಣು. ನನ್ನ ತಾಯಿ ತೀರ್ಕೊಂಡಾಗ ಆಕೆ ಮಣ್ಣು, ಅದು ಮಣ್ಣು. ನಾ ಹುಟ್ಟಿದ ಮಣ್ಣು, ನಾ ಬೆಳೆದ ಮಣ್ಣು. ನನ್ನ ತಂದೆ ತಾಯಿನ ಜೀರ್ಣಿಸ್ಕೊಂಡು ಮುಕ್ತಿಗೆ ದಾರಿ ಮಾಡಿಕೊಟ್ಟ ಮಣ್ಣು. ಜಗತ್ತಿನ ಕೋಟಿ ಜೀವರಾಶಿಗೆ ಅನ್ನ ಕೊಡೋ ಮಣ್ಣು. ಕಡಿಗೊಂದಿನ ನಾ ಮಣ್ಣಾಗೋ ಮಣ್ಣು. ಇದು ಬರೀ ಮಣ್ಣಲ್ಲಪ್ಪ, ಬರೀ ಮಣ್ಣಲ್ಲ. ನೋಡ್ರಿ, ಅಜ್ಜವರು ಪುರಾಣಕ್ಕೆ ಹೋಗಿ ಬಂದು ದನದು ಮಕ್ಕೊಂಡಾರ. ನೀವು ಸಂಜೆ ಮುಂದೆ ಬರ್ರಿ. ಮತ್ತ ಮಠಕ್ಕೆ ಅದು ಏನಾರ ಕೊಡದಿತ್ತಂದ್ರೆ ಅಲ್ಲಿ ಹೋಗಿ ಆಫೀಸ್ನಾಗ ಹೆಸರು ಬರ್ಸ್ರಿ. ಊರಿ ಹುಲಿಯು ಹುಟ್ಟೀತು ಕಿತ್ತೂರ ಶರಣ ಬಾರ್ಪ ಇಲ್ಲಿ. ಹೈ, ನೀವು ಎಚ್ಚರದ್ರಿ ನಾಚಾರ. ನೀವು ಮಕ್ಕೊಂಡ್ರ ಅಂತೇಳಿ ಅವ್ರನ್ನ ಹೊಳೆ ಕಳಿಸಿಬಿಟ್ಟೆ. ನಾ ಎಚ್ಚರನೇ ಆದ್ದೀನಿ. ನೀ ಮಾಡಿ ತಪ್ಪು ಹೌದಲ್ಲ. ಇದ್ರಾಗೇನು ನನ್ನ ತಪ್ಪೈತಿ? ನೀವು ಮಲ್ಕೊಂಡ್ರಿ ಅಂತ ಗೊತ್ತಾಗೋದಿಲ್ಲ, ಎಚ್ಚರದಿರಿ ಅಂತ ಗೊತ್ತಾಗೋದಿಲ್ಲ. ಇದಕ್ಕೊಂದೇನು ರೂಪಾಯಿ ಹೇಳ್ರಲ್ಲ. ಶರಣ, ಹಾ, ಒಂದು ಕೆಲಸ ಮಾಡಿ. ಹ್ಞೂ ರೀ ಅಜ್ಜ. ನೀವೊಂದ್ಸಲ ಅಜ್ಜ ಅಂದ, ಎಚ್ಚರ ಇದ್ರ ಓದ್ತೀನಿ. ಎರಡನೇ ಸಲ ಅಜ್ಜ ಅಂದ, ಹಾ, ಮಲಗಿದ್ರ ಎಚ್ಚರ ಓದ. ಮತ್ತೆ ಮೂರನೇ ಸಲ ಕರೆದ್ರೆ ಅಜ್ಜ? ಮೂರನೇ ಸಲ ಕರೆದ್ರ ನಿಮ್ಮ ಅಜ್ಜ ಇಲ್ಲ ಅಂತ ತಿಳ್ಕೊಪ್ಪ. ನೀವು ಹಿಂಗೆಲ್ಲ ಮಾತಾಡಬೇಡ್ರಿ. ನಾನು ಇನ್ಮೇಲೆ ಕರೆಯಕ್ಕೆ ಹೋಗುದಿಲ್ಲ. ನಾ ಹೊಟ್ಟಿನ ಹೋಗ್ರಿ. ಯಾರೇ ಯವ್ವ ನೀನು? ಯಾಕೆ ಇಷ್ಟು ಸಫಲ ಮಾಡಕತ್ತಿ? ನನ್ನಿಂದ ಏನಾಗಬೇಕಾಗಿತ್ತ ನಿನಗೆ? ನಾನು ಲಕ್ಷ್ಮಿ. ಯವ್ವ, ನೀನೇನೇ ಯವ್ವ? ಪುಟ್ಟಯ್ಯ, ನಿನ್ನ ಕಷ್ಟ ಕಾರ್ಪಣ್ಯಗಳನ್ನು ನೋಡಲಾಗದೆ ನಾನು ನಿನಗೆ ಒಲಿಯುವ ಮನಸ್ಸು ಮಾಡಿದ್ದೇನೆ. ಆದರೆ ಅಂದು ನಿನ್ನ ಆಶ್ರಮದಿಂದ ನನ್ನ ತೂಗಿ ಹೊರಗೆ ಹಾಕಿದೆಯಲ್ಲ, ನೆನಪಿದೆಯಾ? ನಾನು ನಿನ್ನ ಹೊರಗೆ ತಂದಿದ್ದೇನೆ. ಯಾವಾಗ ಯವ್ವ? ನೆನಪು ಮಾಡಿಕೊ. ಅಂದು ಗದಗಿನ ಪುಣ್ಯಾಶ್ರಮದಲ್ಲಿ ನೀನೇ ನನ್ನ ಹೊರ ಹಾಕಿದೆಯಲ್ಲ. ಹೊರ ಉಳ್ದೈತಿ, ಏನ್ ಮಾಡೋದ್ರಿ ಅಜ್ಜರ? ಅದನ್ನ ಅದ್ರ ಜೊತೆಗೆ ತೂಕಕ್ಕೆ ಕಳಿಸಿರಲ್ಲ. ಹೋಗಿ ಹೋಗಿ. ಯವ್ವ, ಅವತ್ತು ನಾನು ಮಾಡಿದ ತಪ್ಪ
ಆದ್ರೆ ನನ್ನ ಆಶ್ರಮದ ಮಕ್ಕಳು ಹೊಟ್ಟೆಗೆ ಹಿಟ್ಟು ತರೋದಕ್ಕೆ ಹಂಗೆ ಮಾಡಿದೆ. ಅವತ್ತು ನಾನು ನನ್ನ ಅಂದ ಅನಾಥ ಮಕ್ಕಳು ಒಂದಷ್ಟು ದಿನ ಬದುಕಿದ್ರು. ಅದು ನಿನ್ನ ಮುಖವಾಡವನ್ನು ತುಂಬಿ ಹಾಕಿದ್ದಕ್ಕೆ ನಾ ತಾಯಿ. ಪುಟ್ಟಯ್ಯ, ನೀನು ಸಂಪೂರ್ಣವಾಗಿ ಸರಸ್ವತಿ ಪುತ್ರನೇ ಆಗಿಬಿಟ್ಟೆ. ಈ ಲಕ್ಷ್ಮಿಯನ್ನು ಒಂದು ದಿನವೂ ನೆನೆಸದೆ ನೀನು ದಿನ ಕಳೆದೆ. ಅದಕ್ಕೆ ಈ ಲಕ್ಷ್ಮಿಯ ಮಹಿಮೆ ನಿನಗೂ ತಿಳಿಯಲಿ ಎಂದೆ ನಾನೇ ಹೀಗೆ ಮಾಡಿದೆ. ತಿಳಿಯಮ್ಮ, ಈಗಲಾದ್ರೂ ನನ್ನನ್ನು ಮನಸ್ಸಿ ನನ್ನನ್ನು ಹರಿಸೇ ತಾಯಿ. ಪುಟ್ಟಯ್ಯ, ನಾನು ಯಾವ ರೂಪದಲ್ಲಿ ನಿನಗೆ ಒಲಿಯಲಿ? ನಿನ್ನಿಷ್ಟನೇ ಯವ್ವ, ಹ್ಯಾಂಗಾರ ಬಾ. ಪುಟ್ಟಯ್ಯ, ನೀನು ನನ್ನನ್ನು ತೂಗಿ ಹೊರ ಕಳಿಸಿದೆ. ನಾನು ಕೂಡ ನಿನ್ನನ್ನು ತೂಗಿ ತೂಗಿ ಧನ ಧಾನ್ಯ ದವಸ ನಗನಾಣ್ಯಗಳೊಂದಿಗೆ ನಿನಗೆ ಒಲಿದು ಬರುತ್ತೇನೆ. ನನ್ನ ಬಾಳಿನ ದೇವರು ಗುರುಪುಟ್ಟರಾಯರು, ಇವರೇ ನಮ್ಮ ಹೃದಯ ಗದ್ದಿಗೇರಿ ಪೂಜೆ ಬಂದರು. ತಂದೆ ಕಣ್ಮುಚ್ಚಿ ಕೈ ಮುಗಿದರೆ ಹರಕೆ ಕೊಡುವ ದೇವರು ನೂರಾರಂಟು. ಜಪ ಮಾಡಲಿಲ್ಲ ತಪ ಮಾಡಲಿಲ್ಲ, ಜಪ ತಪ ಎಡೆ ಪೂಜೆ ನಿನ್ನ ಬಯಸದೆ ಸಂತಾನ ಕೃಪೆಗೊಂಡು ನನಗೆ ಒಲಿದಿದೆ. ಹರಕೆ ಕೊಟ್ಟಿದೆ, ವಿದ್ಯೆ ಕಲಿಸಿದೆ, ನನ್ನ ಬಾಳಿನ ದೇವರು ಗುರುಪುಟ್ಟರಾಜರು, ಇವರೇ ನನ್ನ ಹೃದಯ ಗದ್ದಿಗೇರಿ ಪೂಜೆ ಬಂದರು. ತಂದೆ ಗಾನಯೋಗಿ ಇವತ್ತು ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಒಂದು ನಾಟಕವನ್ನು ಅಭಿನಯಿಸಿದಂತ ನಮ್ಮ ನಮ್ಮ ಇಟಗಿ ಡ್ರೈವರ್ ಆಗಿರತಕ್ಕಂಥ ರಮೇಶ್ ಇವರಿಗೆ ಎಲ್ಲ ವಿದ್ಯಾರ್ಥಿಗಳಿಂದ ಮತ್ತು ಪಾಲಕರಿಂದ ಚಪ್ಪಾಳೆ ಮುಖಾಂತರ ಆ ಒಂದು ಡ್ರೈವರ್ಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ಈ ಒಂದು ಅಭಿನಯ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ರಮೇಶ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಧನ್ಯವಾದಗಳು.